ಮಹಾಗಣಾಧಿಪತಯೇ ನಮಃ. ಗುರುಭ್ಯೋ ನಮಃ. ನಮಸ್ಕಾರ. ನಾನು ದಿವ್ಯಾ ಸುಬ್ರಹ್ಮಣ್ಯ. ನಮ್ಗೆ ಎಲ್ಲರಿಗೂ ನಮ್ಮ ರಾಶಿಗಳ ಮೇಲೆ ಎಲ್ಲರಿಗೂ ಗೊತ್ತಿರುತ್ತೆ, ಸಾಮಾನ್ಯವಾಗಿ ಇಂಥದಪ್ಪ ನಮ್ಮ ರಾಶಿ ಅಂತ ಗೊತ್ತಿರುತ್ತೆ. ಸೊ ಹಾಗಾಗಿ ಈ ರಾಶಿಯಲ್ಲಿ ಹುಟ್ಟಿದಂಥವರಿಗೆ ಯಾವ ರೀತಿಯ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ, ಯಾವ ರೀತಿಯ ಗುಣ ಸ್ವಭಾವಗಳಿರ್ತವೆ, ಯಾವ ರೀತಿಯ ಕೆಲಸವನ್ನ ಮಾಡಿದ್ರೆ ಅವರಿಗೆ ಸಕ್ಸಸ್ ಸಿಗುತ್ತೆ, ಅವರ ಮನಸ್ಥಿತಿ ಏನಿರುತ್ತೆ, ಈ ತರ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಅಲ್ವಾ. ಹಾಗಾಗಿ ಇನ್ನು ಮುಂದೆ ಒಂದು ಸೀರೀಸ್ ನ ಮಾಡೋಣ ಅಂತ ಹೇಳ್ಬಿಟ್ಟು, ಏನು ಅಂದ್ರೆ ಬೇರೆ ಬೇರೆ ರಾಶಿಗಳಲ್ಲಿ ಹುಟ್ಟಿದವರಿಗೆ ಯಾವ ರೀತಿಯ ಒಂದು ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ ಅನ್ನೋದನ್ನ ನಾನು ಮುಂದಿನ ಒಂದು ಸೀರೀಸ್ ರೀತಿಯಲ್ಲಿ ಮಾಡ್ತಾ ಹೋಗ್ತೀನಿ. ನೋಡೋಣ ನಿಮ್ಗೆ ಅದು ಎಷ್ಟರ ಮಟ್ಟಿಗೆ ರೆಸೋನೇಟ್ ಆಗುತ್ತೆ. ಹೌದು, ನಮ್ಗೆ ಇದೇ ತರಹದ ಗುಣ ಇದೆ, ಇದೇ ರೀತಿಯ ಒಂದು 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 ಸಾಮರ್ಥ್ಯ ಇದೆ ನಮಗೆ, ಈ ರೀತಿಯ ಒಂದು ತೊಂದರೆ ಇದೆ ನಮಗೆ, ಆ ಥರದ ಏನಾದ್ರೂ ನಿಮ್ಗೆ ಅನ್ಸಿದ್ರೆ ಅದನ್ನ ಕಾಮೆಂಟ್ ಮೂಲಕ ತಿಳಿಸಿ. ನೋಡೋಣ. ಮೊದಲನೇದಾಗಿ ನಾನು ಮೇಷರಾಶಿಯಲ್ಲಿ ಹುಟ್ಟಿದಂಥವ್ರು ಜ್ಯೋತಿಷ್ಯದ ಪ್ರಕಾರ ಮೊದಲನೇ ರಾಶಿ ಅದು. ಈ ರಾಶಿಯಲ್ಲಿ ಹುಟ್ಟಿದಂಥವ್ರು ಹೇಗಿರ್ತಾರೆ ಅಂದ್ರೆ, ಇದು ಒಂದು ಅಗ್ನಿ ತತ್ವಕ್ಕೆ ಸೇರಿದಂತಹ ರಾಶಿಯಾಗಿದೆ. ಮಂಗಳ ಗ್ರಹದ ಆಧಿಪತ್ಯವನ್ನ ಹೊಂದಿರುವಂಥದ್ದು. ಶಕ್ತಿ, ಧೈರ್ಯ, ನಾಯಕತ್ವ ಮತ್ತೆ ತುಂಬಾ ಫಾಸ್ಟ್ ಆಗಿರುವಂತಹ ಒಂದು ಡಿಸಿಷನ್ಸ್ ನ ತಗೊಳ್ಳುವಂತಹ ಪ್ರಮುಖವಾದಂತಹ ಗುರುತುಗಳು ಈ ಒಂದು ರಾಶಿಗೆ ಇರುತ್ತೆ. ನಾಯಕತ್ವದ ಗುಣಗಳು, ಲೀಡರ್ಶಿಪ್ ಕ್ವಾಲಿಟೀಸ್ ಇರುತ್ತೆ. ಧೈರ್ಯ ಜಾಸ್ತಿ ಇರುತ್ತೆ ಈ ರಾಶಿನಲ್ಲಿ ಹುಟ್ಟಿದಂಥವ್ರಿಗೆ. ಮೇಷ ರಾಶಿಯವರು ಜನ್ಮತಃ ನಾಯಕರು ಅಂತ ಹೇಳ್ಬಹುದು ಅಂತ. ಹೊಸ ಕೆಲಸಗಳನ್ನ ಆರಂಭಿಸ್ಬೇಕು, ಏನಾದ್ರೂ ಮಾಡ್ಬೇಕು ಅಂತ ಅಂದ್ರೆ ಒಂದು ಸ್ವಲ್ಪನೂ ಎಂಥ ಕಠಿಣವಾದಂತಹ ಎಂಥ ತೊಂದರೆ ಇರುವಂತಹ ಪರಿಸ್ಥಿತಿ ಇದ್ರೂ ಧೈರ್ಯವಾಗಿ ಇವರು ಮುಂದೆ ಸಾಗುವಂತಹ ಗುಣಗಳನ್ನ ಹೊಂದಿರ್ತಾರೆ. ಶೀಘ್ರವಾದ ನಿರ್ಧಾರಗಳನ್ನ ತಗೊಳ್ತಾರೆ. ತಕ್ಷಣ ಒಂದು ನಿರ್ಧಾರವನ್ನ ತಗೊಂಡ್ಬಿಡೋದು, ತೀರ್ಮಾನ ಮಾಡ್ಬಿಡೋದು, ಇದು ಇವರ ಒಂದು ಗುಣ ಆಗಿರುತ್ತೆ. ಈ ರೀತಿಯ ಒಂದು ನಿರ್ಧಾರಗಳನ್ನ ತಗೊಳ್ಳೋದ್ರಿಂದ ಅದು ತಪ್ಪು ನಿರ್ಧಾರಗಳಾಗಿರೋದಕ್ಕೂ ಅವಕಾಶ ಇರುತ್ತೆ. ಸ್ವಲ್ಪ ಪೇಷನ್ಸ್ ಕಡಿಮೆ ಇರುತ್ತೆ ಅಂತ ಹೇಳ್ಬಹುದು. ಆತ್ಮವಿಶ್ವಾಸ ಮಾತ್ರ ಯಾವತ್ತೂ ಇವರಿಗೆ ಕಡಿಮೆ ಆಗೋದಿಲ್ಲ ಅಂತ ಹೇಳ್ಬಹುದು. ಉತ್ಸಾಹ ಮತ್ತೆ ಶಕ್ತಿ ಯಾವಾಗ್ಲೂ ಜಾಸ್ತಿ ಇರುತ್ತೆ. ಸದಾ ಎನರ್ಜೆಟಿಕ್ ಆಗಿರ್ತಾರೆ. ಸೋಮಾರಿತನ ಅನ್ನುವಂಥದ್ದು ತುಂಬಾ ಅಪರೂಪ ಇವ್ರುಗಳಲ್ಲಿ ಅಂತ ಹೇಳ್ಬಹುದು. ಕೆಲಸದಲ್ಲಾಗ್ಲಿ ಜೀವನದಲ್ಲಾಗಲಿ ಒಂಥರ ಸದಾ ಕಾಲ ಆಕ್ಟಿವ್ ಆಗಿರ್ತಾರಪ್ಪ ಇವರು. ಒಂದು ಲೈಫ್ ನ ಯಾವಾಗ್ಲೂ ಆಕ್ಟಿವ್ ಆಗಿ ಸ್ಪೆಂಡ್ ಮಾಡ್ತಾರೆ, ಓಡಾಡ್ತಾರೆ, ಫಿಸಿಕಲ್ ವರ್ಕ್ ಮಾಡ್ತಾರೆ. ಈ ತರದ ಕೆಲಸಗಳನ್ನ ಮಾಡೋದಕ್ಕೆ ಅವಕಾಶ ಇರುತ್ತೆ. ನೇರವಾಗಿ ಮಾತಾಡೋದಕ್ಕೆ ಇವರು ತುಂಬಾ ಇಷ್ಟಪಡ್ತಾರೆ. ಯಾವಾಗ್ಲೂ ಒಂದು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡಿ ಇವರು ಕೆಲವು ಸರಿ ತೊಂದರೆಗೂ ಸಿಕ್ಕಾಕೊಳ್ಳೋದಿರುತ್ತೆ. ರಾಜಕೀಯ ಒಂದು ಜೀವನದಲ್ಲಿ ಇವರು ತುಂಬಾ ಸಕ್ಸಸ್ ನ ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಇವರ ಕೆಲವು ಕಠಿಣ ಮಾತುಗಳೇನಿದೆ ಅದು ತುಂಬಾ ಒಂಥರ ಕಠಿಣವಾಗಿ ಅಥವಾ ಎಷ್ಟು ಹರ್ಟ್ ಆಗೋ ತರ ಮಾತಾಡ್ತಾರಪ್ಪ ಅಂತ ಅನ್ನಿಸ್ಬಹುದು. ಆದ್ರೆ ಅವ್ರಿಗೆ ನಿಜವಾಗ್ಲೂ ಯಾರನ್ನೂ ಒಂದು ಹರ್ಟ್ ಮಾಡುವಂತ ಉದ್ದೇಶ ಅವ್ರಿಗೆ ಇರೋದಿಲ್ಲ. ಕೋಪ ಮತ್ತೆ ತಾಳ್ಮೆ ಇವೆರಡು ಮೇಷರಾಶಿಯವರಿಗೆ ಬೇಗ ಕೋಪಗೊಳ್ತಾರೆ. ಹಾಗಾಗಿ ಈ ಕೋಪಗೊಳ್ಳುವಂತಹ ಸ್ವಭಾವ ಏನಿದೆ ಅದು ದೀರ್ಘಕಾಲ ಉಳಿಯೋದು ಇಲ್ಲ. ಅಂದ್ರೆ ತುಂಬಾ ದಿನ ಇರುತ್ತಪ್ಪ ಆ ಕೋಪ ಅಂತಾನು ಇಲ್ಲ. ಸ್ವಲ್ಪ ತಾಳ್ಮೆಯನ್ನ ತಂದುಕೊಂಡು ಡಿಸಿಷನ್ಸ್ ನ ತಗೊಳ್ಳೋದ್ರಿಂದ ತುಂಬಾ ದೊಡ್ಡ ಮಟ್ಟಕ್ಕೆ ಒಂದು ಸ್ಥಾನಮಾನಗಳನ್ನ ಪಡ್ಕೊಳ್ಳೋದಕ್ಕೆ ಇವರು ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಸ್ವತಂತ್ರವಾದಂತಹ ಚಿಂತನೆಗಳು, ಥಿಂಕಿಂಗ್ ಕೆಪಾಸಿಟಿ ತುಂಬಾ ಚೆನ್ನಾಗಿರುತ್ತೆ. ಯಾರಾದ್ರೂ ಹಿಂಗೆ ಈ ತರ ಮಾಡಿ ಅಂತ ಒಂದು ಆರ್ಡರ್ ಮಾಡ್ತಾರೆ ಅಂತ ಅಂದ್ರೆ ಅದನ್ನ ಅವ್ರು ತಗೊಳ್ಳೋದೇ ಇಲ್ಲ. ನನ್ನ ಇಷ್ಟ ಬಂದಂಗ್ ನಾನ್ ಮಾಡ್ತೀನಿ, ನಿರ್ಧಾರ ನನ್ನದೇ ಆಗಿರ್ಬೇಕು ಅನ್ನುವಂಥ ಒಂದು ಸ್ವಭಾವ ಇವ್ರದಾಗಿರುತ್ತೆ. ಯಾರಾದ್ರೂ ಅವ್ರನ್ನ ಕಂಟ್ರೋಲ್ ತಗೋತಾರೆ ಅಂತ ಅಂದ್ರೆ ಅದನ್ನ ಇಷ್ಟ ಪಡೋದೇ ಇಲ್ಲ. ಇನ್ನು ವೃತ್ತಿ ಜೀವನ ಅಂತ ಬಂದಾಗ ಮ್ಯಾನೇಜ್ಮೆಂಟ್, ಬಿಸ್ನೆಸ್, ಪೊಲೀಸ್ ಇಲಾಖೆ, ಆರ್ಮಿನಲ್ಲಿ ಇರುವಂತದ್ದು, ಸ್ಪೋರ್ಟ್ಸ್ ನಲ್ಲಿ ತುಂಬಾ ಚೆನ್ನಾಗಿರ್ತಾರೆ. ಎಂಟರ್ಪ್ರಿನರ್ಶಿಪ್ ಅಂದ್ರೆ ನಾವೇ ಹೊಸದಾಗಿ ಏನಾದ್ರು ಪ್ರಾರಂಭ ಮಾಡಿ ಲೀಡರ್ಶಿಪ್ ಕ್ವಾಲಿಟಿ ರೋಲ್ಗಳಲ್ಲಿ ಇರ್ತಾರೆ ಅಂತ ಹೇಳ್ಬಹುದು. ಮೇಷರಾಶಿಯವರು ಅತ್ಯುತ್ತಮವಾದಂತಹ ಒಂದು ಬಿಸ್ನೆಸ್ ನ ಕಟ್ಟಿ ಬೆಳೆಸೋದಕ್ಕೆ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಅವಕಾಶ ಇರುತ್ತೆ ಅಂತ ಹೇಳ್ಬಹುದು. ಇನ್ನು ಪ್ರೀತಿ ಸಂಬಂಧದ ವಿಚಾರದಲ್ಲಿ ಒಂದು ಪ್ಯಾಷನೇಟ್ ಆಗಿರ್ತಾರೆ, ಪ್ರೊಟೆಕ್ಟಿವ್ ಆಗಿರ್ತಾರೆ. ಸಂಗಾತಿಯನ್ನ ತುಂಬಾ ಒಂದು ಕಂಟ್ರೋಲ್ ಮಾಡುವಂತ ಸ್ವಭಾವವಿರುತ್ತೆ. ಹೃದಯಪೂರ್ವಕವಾಗಿ ಕಾಳಜಿ ವಹಿಸಿದ್ರು ಕೂಡ ಡಾಮಿನೇಟಿಂಗ್ ಸ್ವಭಾವ ಇವ್ರದಾಗಿರುತ್ತೆ. ಅದು ಸ್ವಲ್ಪ ಸಮಸ್ಯೆಯನ್ನ ತಂದು ಕೊಡೋದಿಕ್ಕೆ, ಅಂದ್ರೆ ಎಷ್ಟೇ ಅಫೆಕ್ಷನ್ ತೋರಿಸಿ ಎಷ್ಟೇ ಪ್ರೀತಿ ತೋರಿಸಿದ್ರು ಕೆಲವು ಸಾರಿ ಡಾಮಿನೇಟ್ ಮಾಡ್ತಾರೆ ಅಂದಾಗ ಅದು ಸ್ವಲ್ಪ ಸಮಸ್ಯೆಗಳನ್ನ ತಂದು ಕೊಡೋದಕ್ಕೆ ಅವಕಾಶ ಇರುತ್ತೆ. ದುರ್ಬಲತೆಗಳು ಯಾವ ರೀತಿಯ ದುರ್ಬಲತೆ ಇರುತ್ತೆ ಇವರಿಗೆ ಅಂತ ಅಂದ್ರೆ, ಜೀವನದಲ್ಲಿ ತಾಳ್ಮೆಯ ಕೊರತೆ ಇರುತ್ತೆ, ಪೇಷನ್ಸ್ ಇರೋದಿಲ್ಲ, ಅಹಂಕಾರ ಕೆಲವು ಸರಿ ತುಂಬಾ ಜಾಸ್ತಿ ಆಗಿರುತ್ತೆ, ಆತುರದ ನಿರ್ಧಾರಗಳನ್ನ ಇವರು ತಗೊಳ್ತಾರೆ, ಅನ್ವಾಂಟೆಡ್ ಆಗಿ ಬೇಗ ಕೋಪ ಮಾಡ್ಕೊಳ್ಳೋದು, ಇದನ್ನ ಇವರು ಕಂಟ್ರೋಲ್ ಮಾಡಿದಾಗ ಜೀವನ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಹುದು. ಸ್ವಲ್ಪ ವಿನಯವನ್ನ ರೂಢಿಸ್ಕೊಳ್ಬೇಕು.
ಕಾಮ್ ಆಗಿ ಯೋಚನೆ ಮಾಡುವಂಥದ್ದು, ಇದನ್ನೆಲ್ಲ ಬೆಳೆಸ್ಕೊಂಡ್ರೆ ಜೀವನದಲ್ಲಿ ತುಂಬಾ ದೊಡ್ಡ ಮಟ್ಟದ ಯಶಸ್ಸನ್ನ, ಗೌರವವನ್ನ ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಇದು ಅಗ್ನಿತತ್ವದ ರಾಶಿ ಆಗಿರೋದ್ರಿಂದ ಸಾಕಷ್ಟು ಒಂದು ಕೋಪದ ಸ್ವಭಾವವನ್ನು ಇವರು ಹೊಂದಿರ್ತಾರೆ. ಅದನ್ನೆಲ್ಲ ಅವರು ಕಂಟ್ರೋಲ್ ಮಾಡ್ಕೊಳ್ಳೋದ್ರಿಂದ ಸಕ್ಸಸ್ ಖಂಡಿತವಾಗಿಯೂ ಸಿಗುತ್ತೆ. ನಿಮ್ಗೆ ಈ ಮೇಷರಾಶಿಯ ಒಂದು ಗುಣ ಸ್ವಭಾವಗಳು ಹೇಗಿರುತ್ತೆ ಅನ್ನೋದು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಮನೆಯಲ್ಲಿ, ನಿಮ್ಮ ಫ್ಯಾಮಿಲಿನಲ್ಲಿ ಯಾರಾದ್ರೂ ಮೇಷರಾಶಿಯವರು ಇದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನೀವು ಕೂಡ ನಿಮಗೆ ಇದು ಸರಿ ಅನ್ಸಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ನಮಸ್ಕಾರ.